ಹೋರಾಟದಿಂದಲೇ ರಾಜಕೀಯದ ಶಿಖರ ತಲುಪಿದ ನಾಯಕ ಇಂದು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದ್ದಾರೆ. ಡಿಕೆಶಿ ಪದಗ್ರಹಣ ಕಾರ್ಯಕ್ರಮ ಹೇಗಿತ್ತು, ಯಾರೆಲ್ಲ ಸಾಕ್ಷಿಯಾದರು, ಬನ್ನಿ ನೋಡೋಣ. ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. 4 ಗಂಟೆ 14 ನಿಮಿಷ 9 ಸೆಕೆಂಡ್ಗೆ ಇತಿಹಾಸ ಸೃಷ್ಟಿಸಿದ ಡಿಕೆ. ಸಂವಿಧಾನ ಹಿಡಿದು ಸಿಎಂ ಪೀಠಕ್ಕೇರಿದ ಕನಕಪುರ ಬಂಡೆ. ಡಿಕೆ ಶಿವಕುಮಾರ್ ಎಂಬ ಹೆಸರಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಂದು ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ತಳಮಟ್ಟದ ಹೋರಾಟದಿಂದ ಪಕ್ಷವನ್ನ ಕಟ್ಟಿ ಬೆಳೆಸಿದ ಕನಕಪುರ ಬಂಡೆ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಬಂದಿದ್ದಾರೆ. ಇಂದು ಸಂಜೆ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಡಿಕೆಶಿ ವೇದಿಕೆಗೆ ನಮಸ್ಕರಿಸಿ ಬಳಿಕ ಅಜ್ಜಯ್ಯನ ಫೋಟೋಗೆ ಪುಷ್ಪಾರ್ಚನೆ ಮಾಡಿದ್ರು. ಬಳಿಕ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಡಿಕೆ ಶಿವಕುಮಾರ್ ಅವರಿಗೆ ಪ್ರಮಾಣ ವಚನ ಬೋಧಿಸಿದ್ರು. ಸಂವಿಧಾನ ಪುಸ್ತಕ ಹಿಡಿದ ಡಿಕೆ ಶಿವಕುಮಾರ್ ಅವರು ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಡಿಕೆ ಶಿವಕುಮಾರ್ ಗಡಿಯಾರದ ಮುಳ್ಳು ಸರಿಯಾಗಿ ಸಂಜೆ 4 ಗಂಟೆ 14 ನಿಮಿಷ 9 ಸೆಕೆಂಡ್ಗಳನ್ನ ಮುಟ್ಟುತ್ತಿದ್ದಂತೆ ಮುಖ್ಯಮಂತ್ರಿಯಾಗಿ ಪ್ರತಿಜ್ಞಾವಿಧಿ ಸ್ವೀಕರಿಸಲು ಆರಂಭಿಸಿದ್ರು. ಎಸ್, ಡಿಕೆ ಶಿವಕುಮಾರ್ ಅವರ ಜನ್ಮ ದಿನಾಂಕ ಮೇ 15 ಆಗಿದ್ದರೂ ಅವರ ರಾಜಕೀಯ ಬದುಕನ್ನ ಸದಾ ರಕ್ಷಿಸಿಕೊಂಡು ಬಂದಿರುವ ಲಕ್ಕಿ ನಂಬರ್ ಅಂದ್ರೆ ಅದು ಸಂಖ್ಯೆ 9. ಈಗ ಲೆಕ್ಕ ಹಾಕಿ ನೋಡಿ, ಅವರು ಪ್ರಮಾಣ ವಚನ ಸ್ವೀಕರಿಸಿದ ಸಮಯ 4 ಗಂಟೆ 14 ನಿಮಿಷ. ಈ 4 ಮತ್ತು 14 ಕೂಡಿದ್ರೆ ಬರುವ ಮೊತ್ತವೇ 9. ಅಷ್ಟೇ ಅಲ್ಲ, ಅವರು ಪ್ರಮಾಣ ವಚನ ಮುಗಿಸಿದ ಸೆಕೆಂಡ್ ಕೂಡ 9 ಆಗಿತ್ತು. ಈ ನಂಬರ್ 9ರ ಅದೃಷ್ಟದ ಬಲದೊಂದಿಗೆ ಡಿಕೆಶಿ ಸಿಎಂ ಪೀಠಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ತಮಗೆ ಸಂಕಷ್ಟ ಬಂದಾಗಲೆಲ್ಲ ಬೆನ್ನೆಲುಬಾಗಿ ನಿಂತ ತಮ್ಮ ಉಸಿರಾಗಿರುವ ಕೋಡಿಹಳ್ಳಿಯ ಮಹಾಸಂತ ಶ್ರೀ ಗಂಗಾಧರ ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಒಂದೆಡೆ ಜ್ಯೋತಿಷ್ಯದ ಪ್ರಕಾರ ಅತ್ಯಂತ ಶಕ್ತಿಶಾಲಿ ಹಾಗೂ ಜಯ ತಂದುಕೊಡುವ ನಂಬರ್ 9ರ ಮುಹೂರ್ತ, ಇನ್ನೊಂದೆಡೆಗೆ ತಮಗೆ ರಾಜಕೀಯ ಜನ್ಮ ಮತ್ತು ಪುನರ್ಜನ್ಮ ನೀಡಿದ ಗುರು ಅಜ್ಜಯ್ಯನ ಪರಮ ಆಶೀರ್ವಾದ. ಇವೆರಡರ ಮಹಾ ಸಂಗಮದೊಂದಿಗೆ ಕರುನಾಡಿನ ಹೆಮ್ಮೆಯ ಮಗ ಡಿಕೆ ಶಿವಕುಮಾರ್ ಇಂದಿನಿಂದ ನವ ಕರ್ನಾಟಕದ ಆಡಳಿತ ದೀಪವನ್ನ ಹಚ್ಚಿದ್ದಾರೆ. ವಿರೋಧಿಗಳ ಎಲ್ಲ ತಂತ್ರಗಳನ್ನ ಧೂಳಿಪಟ ಮಾಡಿ ಕಾಲ ಒದಗಿ ಬಂದಾಗ ದೈವ ಬಲದೊಂದಿಗೆ ಸಿಎಂ ಪೀಠವೇರಿದ ಡಿಕೆಶಿಯವರ ಮುಂದಿನ ಆಡಳಿತ ವೈಖರಿ ಹೇಗಿರಲಿದೆ ಎಂಬುದನ್ನ ಇಡೀ ದೇಶವೇ ಕುತೂಹಲದಿಂದ ನೋಡುತ್ತಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.